ಫ್ರೆಂಡ್ಸ್, ನಿನ್ನೆ ಒಂದು ಅದ್ಭುತ ಎರಡನೇ IPL ಪಂದ್ಯ ಕಲ್ಕತ್ತಾ ಮತ್ತು LSC ವಿರುದ್ಧ ಟೈ. ಈ ವರ್ಷದ ಮೊದಲ ಟೈ ಆಗುತ್ತೆ. ಮೊದಲು ಮೊಹಸಿನ್ ಖಾನ್ ಅವರು ಅದ್ಭುತ ಬೌಲಿಂಗ್ 4 ಓವರಲ್ಲಿ 23 ರನ್ ನೀಡಿ 5 ವಿಕೆಟ್ ಒಗೆದಂಥ ಭಾರತದ ವೇಗಿ ಬಾಲರ್ ಆದಂಥ ಇವರು ಮೊದಲೇ ಬಾರಿಗೆ 2026ರಲ್ಲಿ 5 ವಿಕೆಟ್ ಗೊಂಚಲನ್ನು ಪಡೆದಂಥ ಬಾಲರ್ ಆದರೆ, ಇನ್ನು ರಿಂಕು ಸಿಂಗ್ ಅವರು 51 ಬಾಲಲ್ಲಿ 83, 5 ಸಿಕ್ಸ್ 7 ಫೋರು, ಒಂದು ಹಂತದಲ್ಲಿ 41 ಬಾಲಲ್ಲಿ 50 ಬಾರಿಸಿದಂಥ ರಿಂಕು ಸಿಂಗ್ ಕಡೆ 10 ಬಾಲಲ್ಲಿ 33 ರನ್ ತೆಗೆದು ಅಜೇಯಗೊಳ್ತಾರೆ. ಅಂತೂ ಕೊನೆ 2 ಓವರಲ್ಲಿ ಕೇವಲ 104 ಇತ್ತು. ಅಂಥ ಸಂದರ್ಭದಲ್ಲಿ 5 ಸಿಕ್ಸು, ಕೊನೆ ಓವರಲ್ಲಿ 4 ಸಿಕ್ಸು, ಹಿಂದಿನ ಓವರಲ್ಲಿ 1 ಸಿಕ್ಸ್, ಟೋಟಲ್ 5 ಸಿಕ್ಸು 2 4 ರನ್ ಹೊಡೆದು ಅವರ ಸ್ಕೋರ್ 155 ಗೌರವಯುತ ಮೊತ್ತ ಗಳಿಸುವಲ್ಲಿ ನಿನ್ನೆ ಮತ್ತೆ ಅದ್ಭುತ 3 ಕ್ಯಾಚ್ ಹಿಡಿತಾರೆ ರಿಂಕು ಸಿಂಗು. ಇನ್ನು ಸೂಪರ್ ಓವರಲ್ಲಿ ಸುನಿಲ್ ನಾರಾಯಣ್ 3 ಬಾಲಲ್ಲಿ 2 ವಿಕೆಟ್ ಒಗಿತಾರೆ. ಬೇಕಾಗಿರೋ ರನ್ನು 2 ರನ್ ಬೇಕಾಗಿತ್ತು. ಮೊದಲೇ ಬಾಲೇ ಇವರು 4 ಹೊಡೆದು ಮ್ಯಾಚ್ ವಿನ್ ಮಾಡ್ತಾರೆ ಅಂತ ಹೇಳ್ತಾ, ನಿನ್ನೆ ಪಂದ್ಯ ಮೊದಲ ಟೈ ಆಗಿರೋದೊಂದು ವಿಶೇಷ ಅಂತ ಹೇಳ್ತಾ, ಇನ್ನು ಇವತ್ತಿನ ಪಂದ್ಯ RCB ಬಗ್ಗೆ ಹೇಳಬೇಕಂತಂದರೆ, ವಿರಾಟ್ ಕೊಹ್ಲಿ ಅವರು ಕಳೆದ 5 ಪಂದ್ಯ ಡೆಲ್ಲಿ ಪಿಚ್ಚಲ್ಲಿ 4 ಅರ್ಧಶತಕ ಹೊಡೆದಿದ್ದಾರೆ. ಇವತ್ತು ಕೂಡ ಅವರ ಬ್ಯಾಟ್ನಿಂದ ಶತಕ ಬರಲಿ, RCB ಗೆಲ್ಲಿ ಅನ್ನೋ ಆಶಾಭಾವನೆಯಿಂದ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.